ನನಗೆ ತುಂಬ ದೊಡ್ಡದಾದಂಥ ಬೆಳಕು ಪಕ್ಕದಲ್ಲೇ ಇದೆ, ಸುತ್ತಾ ಇದೆ ಅನ್ನೋ ಅನುಭವ ನನಗೆ. ಅದು ಸುಮಾರು ಒಂದು ಯಾರಿಗೇ ಆಗಲಿ ಸ್ವಪ್ನ ಒಂದು 2 ನಿಮಿಷನೋ 1 ನಿಮಿಷನೋ ಏನೋ ಆಗಿ ಇದಾಗ್ಬಿಡುತ್ತೆ. ಬಟ್ ನನಗೆ ಅವರ್ಸ್ ಗಟ್ಟಲೆ ಬೆಳಗಿನ ಜಾವ 4:15 ತನಕ ಗುರುನಾಥರು ಹೋಗಿ ಆರತಿ ಮಾಡ್ಯ ಎದ್ದೇಳೆ ಅಂತ ಹೇಳ್ತಂದ್ರು. ಕಾಫಿ ಬೆಸ್ಕೊಂಬ ಒಳಗಡೆ 1 ಗಂಟೆಗೆ ಆಪ್ರೇಷನ್ ಮುಗೀತು. ಆಪ್ರೇಷನ್ ಮಾಡಿದ್ದೀವಿ, ಇನ್ನೂ ಜ್ಞಾನ ಬಂದಿಲ್ಲ, ನೋಡೋಣ ಅಂತ ಅಂದರು. ನಾನು ಅವನು ನೋಡಿದೆ, ನನಗೂ ರಾತ್ರಿ ಇಡೀ ಏನೂ ತಿಂದೂ ಇಲ್ಲ. ಸರಿ ಬಾಪ, ನಾನು ಇನ್ನೊಬ್ರು ಒಂಚೂರು ಟೀ ಕುಡ್ಕೊಂಬರೋಣ ಬರೆಯ ಅಂತ ಅವನು ಕರೆದೆ. ಆಯಿತು ನಡೀರಿ ಸರ್ ಅಂತಂದ. ಕೆಳಗಡೆ ಕ್ಯಾಂಟೀನಿಗೆ ಬಂದ್ವಿ, ಒಂದು ಟೀ ಕುಡಿದ್ವಿ. ಅದು ಆಶ್ಚರ್ಯವಾಗಿ ಮಾತಾಡಿ ಒಂದು ಗಂಟೆ 2 ಗಂಟೆ ಕಳೀತು. ಆಮೇಲೆ ನಮಗೆ ವಾಪಸ್ ಹೋಗೋ ಮೂಡು. ಆದರೆ ನನಗೋಸ್ಕರ ಇವತ್ತು ಸರಿ ಇವ್ರುಳೆ ಸರಿ ಜೊತೆಯಲ್ಲಿ ಮಲಗಿದ್ರೆ ರಾತ್ರಿ ಸುಮಾರು ಒಂದು 1:30-2 ಗಂಟೆ. ಅವರು ಆ್ಯಕ್ಚುಲಾಗಿ ಆ ಟೈಮಲ್ಲಿ 2 ಗಂಟೆ ಟೈಮಲ್ಲಿ ರೀಸಸ್ಗೆ ಎದ್ದೋಗ, ಏನು ರೀಸಸ್ಗೆ ಎದ್ದು ಹೋಗ್ಬೋದೇನೋ, ಎಬ್ಬಿಸ್ತಾರೆ ಅಂದ್ಕೊಂಡು ಸುಮ್ಮನೆ ಮಲಗಿದ್ದೆ. ಅವಾಗ ಏನಾಗ್ಬಿಡ್ತು ಅಂದರೆ, ನನಗೆ ಇತ್ಲಾಗೆ ನಿದ್ದೆನೂ ಅಲ್ಲ, ಇತ್ಲ ಮಂಪರು ಅಲ್ಲ, ಆ ಥರ ಇದು. ನನಗೆ ತುಂಬ ದೊಡ್ಡದಾದಂಥ ಬೆಳಕು ಪಕ್ಕದಲ್ಲೇ ಇದೆ, ಸುತ್ತಾ ಇದೆ ಅನ್ನೋ ಅನುಭವ ನನಗೆ. ಏನಿದು ಅಂತ ಹಾಗೆ ತುಂಬ ಎಚ್ಚರ ಮಾಡ್ಕೊಂಡೇ ಎದ್ದರೆ ಈ ಹೆಂಗೆ ಹೇಳಬೇಕು ಅಂದರೆ, ದೊಡ್ಡದಾಗಿ ಸಿಡ್ಡೊಡೆದಾಗ ಏನು ದೊಡ್ಡದಾಗಿ ಬೆಳಕು ಬಂದು ಹೋಗುತ್ತೆ, ಆ ಥರ ಬೆಳಕು ಬಂದು ಹೋಗೋದಲ್ಲ, ಬೆಳಕಿದೆ ಪಕ್ಕದಲ್ಲಿ. ಅದನ್ನು ಒಂದು ಸತಿ ಕಣ್ಣು ತುಂಬ ತುಂಬ್ಕೊಂಡು ಹಾಗೆ ನಿದ್ದೆ, ಒಳ್ಳೆ ಎಂಡ ಕುಡ್ದೋ ಥರ ನಿದ್ದೆ, ಹಾಗೆ ನಿದ್ದೆ ಹೋಗ್ಬಿಟ್ಟೆ. ನನ್ನ ಸ್ವಪ್ನದಲ್ಲಿ ದೊಡ್ಡದಾದಂಥ ಬೆಳಕು ನನ್ನ ಹತ್ರ ಬರ್ತಾ ಇದೆ. ಪಕ್ಕದಲ್ಲೇ ಗುರುನಾಥರು ನಿಂತಿದ್ದಾರೆ. ನೋಡಯ್ಯ, ಇದಕ್ಕೋಸ್ಕರ ಕಣಯ್ಯ ಎಲ್ಲರೂ ಇಷ್ಟು ಕಷ್ಟಪಡೋದು, ಇದಕ್ಕೋಸ್ಕರ ಸಾಧನೆ ಮಾಡೋದು ಕಣಯ್ಯ, ನೋಡಯ್ಯ ಅದನ್ನು ಹೆಂಗಿದೆ, ನೋಡಯ್ಯ ಅಂತಂತ ಹೇಳ್ತೀವಿ. ಅದು ಸುಮಾರು ಒಂದು ಯಾರಿಗೇ ಆಗಲಿ ಸ್ವಪ್ನ ಒಂದು 2 ನಿಮಿಷನೋ 1 ನಿಮಿಷನೋ ಏನೋ ಆಗಿ ಇದಾಗ್ಬಿಡುತ್ತೆ. ಬಟ್ ನನಗೆ ಅವರ್ಸ್ ಗಟ್ಟಲೆ ಬೆಳಗಿನ ಜಾವ 4:15 ತನಕ 5:30 ಎದ್ದಾಗಲೂ ನಂಗೆ ಒಂಥರ, ಅಯ್ಯ ಎದ್ದೇಳ್ತೀನಿ, ಕಾಫಿ ಬಿಡ್ತೀಯ ಅಂತಂತಂದು ಮಾಮೂಲಿ ಅಂತ. ನಾನು ಎದ್ದೇಳ್ತೀನಿ, ನಂಗೆ ಅದೇ ಇದು. ನಾನು ಗುರುನಾಥರು ನೋಡ್ತಿದ್ದೀನಿ, ನಂಗೆ ಗುರುನಾಥರು ಕಾಣ್ತಿರೋ ಜೊತೆಗೆ ಬೆಳಕು ಕಾಣ್ತಾ ಇದೆ, ತುಂಬ ಬೆಳಕು ಕಾಣ್ತಾ ಇದೆ. ಆಮೇಲೆ ಅದನ್ನ ಹಾಗೆ ಇದು ಮಾಡ್ಕೊಂಡು ಏನೋ ಒಳ್ಳೆ ಅನುಭವ ಕೊಟ್ಟರು ಗುರುಗಳು. ದತ್ತ ಜಯಂತಿ ಮಾಡಿದ್ದಕ್ಕೆ ಏನೋ ಒಂದು ಇದು ಸಿಕ್ತು ಅಂತ, ಅನುಭವ ಸಿಕ್ತು ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಇದರೊಳಗಡೆ ಒಂಪರಲ್ಲಿ ಹೋದೆ, ಕೈಕಾಲು ಮುಖ ತೊಳ್ಕೊಂಡೆ, ಆರತಿ ಹಚ್ಚಿದ್ವಿ, ಆರತಿ ಮಾಡಿದೆ. ಆರತಿ ಮಾಡೋಕ್ಕೆ ಬಂದಾಗಲೂ ಹಾಗೆ ಇದೆ. ಆರತಿ ಮಾಡೋಕ್ಕೆ ಬಂದಾಗಲೂ ಒಂದು ದೊಡ್ಡ ಬೆಳಕು ನಿಂತಿದೆ, ಅಲ್ಲೇ ಇದೆ ಅನ್ನೋ ಹಾಗೆ. ನಾನು ಆರತಿ ಮಾಡಿಲ್ಲ ಆಯಿತು. ಗುರುನಾಥರು ಆರತಿ ತಗೊಂಡ್ರು, ಗುರುನಾಥರಿಗೂ ಆರತಿ ಮಾಡಿ, ನಮ್ದೇನು ಅಂದರೆ ಎಲ್ಲರಿಗೂ ಆರತಿ ಮಾಡಿ ಗುರುನಾಥರಿಗೂ ಆರತಿ ಮಾಡಿ ಆಮೇಲೆ ಇದು ಮಾಡ್ತೀವಿ. ಅವತ್ತು ರಾತ್ರಿ ಎಲ್ಲ ಮಲಗಿದ್ದಾಗಿ ಬೆಳಕಿನ ದರ್ಶನ. ನಂಗೆ ಆ್ಯಕ್ಚುಲಾಗಿ ಅನಿಸಿದ್ದೇನು ಅಂತಂತಂದರೆ, ನನಗೊಬ್ಬನಿಗೆ ಕಾಣ್ತಿದ್ಯೋ ಅಥವಾ ಅವ್ರು ಗೊತ್ತಿದ್ದು ಸುಮ್ಮನಿದಾರ ಅಂತ. ಅದು ಹಾಗೆ ಆಗಲಿ ಅಂತೇಳಿ ಅವ್ರು ಯಾವಾಗಲೂ ಪಕ್ಕ ಮಲಗಿಸ್ಕೊಂಡಿದ್ದ. ನಮ್ಮದೊಂದು ಆ್ಯಟಿಟ್ಯೂಡ್ ಏನು ಅಂತಂದರೆ, ಜೊತೆಯಲ್ಲಿ ಕೈ ಲಾಕ್ ಮಾಡ್ಕೊಂಡು ಮಲಗೋದು. ಆ ಲಾಕ್ ಮಾಡ್ಕೊಂಡಾಗಲೂ ನನಗೆ ಹಾಗೆ ಕಾಣ್ತಿದೆ. ರಾತ್ರಿ ಬೆಳಗಿನ ಜಾವ ರಾತ್ರಿ ಕನಸಲ್ಲೂ ಅದೇ ಗುರುನಾಥರು ಬೆಳಕು 2 ಒಟ್ಟಿಗೆ ಕಾಣ್ತಾ ಇದೆ. ಬೆಳಗ್ಗೆ ಎದ್ದ ಮೇಲೆ ಗುರುನಾಥರು ಹೋಗಿ ಆರತಿ ಮಾಡ್ಯ ಎದ್ದೇಳೆ ಅಂತ ಹೇಳ್ತಂದ್ರು. ಕಾಫಿ ಬೆಸ್ಕೊಂಬಾರು. ಸರಿ ನಮಸ್ಕಾರ ಮಾಡ್ಕೊಂಡು ಆರತಿ ತಗೊಂಡು ಬಂದು ಆರತಿ ಮಾಡಿದಾಗಲೂ ಬೆಳಕು ಕಾಣ್ತಾ ಇದೆ ನನಗೆ. ಇದೇನಿದು ಅಂತ ಅಂದ್ಕೊಂಡು ಏನೋ ದರ್ಶನ ಆಗ್ತಿದೆ, ಇದೊಂದು ಅನುಭವ ಇರಲಿ ಅಂತೇಳಿ ಆಮೇಲಿಂದ ಗುರುನಾಥರು ಹೇಳ್ಬೋದೇನೆ ಇದ್ರ ಬಗ್ಗೆ ಏನು ಎತ್ತ ಅಂತ ನಮಗೂ ತಿಳ್ಕೊಳಕ್ಕೆ ಒಂದು ಕಾತರ. ಅವ್ರ ಮುಖಾಂತರನೇ ಹೇಳಿದ್ರೆ ನಮ್ಗೆ ಅದು ಸರಿಯಾಗಿ ಅರ್ಥವಾಗುತ್ತೆ. ನಾವಾಗೆ ತಿಳ್ಕೊಂಡಾಗ ಏನೇನೋ ಬೇರೆ ತಿಳ್ಕೊಂಬಿಟ್ರೆ ಏನು ಮಾಡೋಣ. ಬೆಳಗ್ಗೆ ಮತ್ತೆ ದರ್ಶನ ಆಯಿತು. ಅದೆಲ್ಲ ಆದಮೇಲೆ ಒಳಗಡೆ ಬಂದರು ಗುರುನಾಥರು. ಆರತಿ ಮಾಡ್ಕೊಂಡು ಆರತಿ ತಗೊಂಡು ಒಳಗಡೆ ಬಂದರು. ದೇವ್ರ ಮನೆಗೆ ಬಂದಾಗ ನನ್ನ ಕೈ ಹಿಡ್ಕೊಂಡ್ರು. ನೋಡಿ, ಹಿಡ್ಕೊಂಡಾಗಲೂ ಕೂಡ ಕೈ ಕೂದಲು ನಿಂತ್ಕೊಳ್ಳೋದು. ಕೈ ಹಿಡ್ಕೊಂಬಿಟ್ಟು, ಎಲ್ಲ ಕಣೆಯ ಎಂತೆಂಥ ಸಾಧುಗಳು, ಸಂತರು, ಸನ್ಯಾಸಿಗಳು, ಸತ್ಪುರುಷರು ಈ ಬೆಳಕಿನ ದರ್ಶನಕ್ಕೋಸ್ಕರ ಎಷ್ಟೆಲ್ಲ ಸಾಧನೆ ಮಾಡ್ತಾರೆ, ಎಷ್ಟೆಲ್ಲ ಸೈಕಲ್ ಹೊಡಿತಾರೆ, ಎಷ್ಟು ವರ್ಷ ಕಾಯ್ತಾರೆ. ಈ ಸಣ್ಣ ವಯಸ್ಸಿಗೆ ನಿಮಗೆ ಇಂಥ ಎಲ್ಲ ಅನುಭವಗಳಾಗಿದೆಯಲ್ಲ, ಇಂಥದ್ದೆಲ್ಲ ನೀವು ಪಡ್ಕೊಂಡಿದ್ದೀರಲ್ಲ,
ಯೋಗ ಬಂದ್ರು ಕಣೆ, ತುಂಬ ಸಂತೋಷ ಆಯ್ತು ಕಣೆ ಅಂತೇಳಿ ತಲೆ ಮೇಲೆ ಕೈ ಆಡಿಸೋರು. ಆಯಿತು ಅಂತಂತ ಅಂದರು. ಸರಿ ಗುರುಳೆ. ಆಮೇಲೆ ಕೈ ಹಿಡಿದು ಸೀದಾ ಈಶ್ವರನ ದೇವಸ್ಥಾನ ಹತ್ರ ಕರ್ಕೊಂಡು ಹೋದ್ರು. ಇದು ದತ್ತ ಜಯಂತಿ ದಿವಸ ಆಗಿದ್ದು. ಪ್ರಸಾದ ಕೊಡೋಕ್ಕೆ ಹೋಗಿ ಇಷ್ಟೆಲ್ಲ ಅನುಭವಗಳಾಯಿತು ಗುರುವಿನಿಂದ. ಗುರು ಕೊಟ್ಟಿದ್ದದು ನನಗಾಗಿದ್ದು, ಗುರು ಕೊಟ್ಟಿದ್ದದು. ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುನಾಥರು ಮುಕ್ತರಾಗಿ ಒಂದು 7 ವರ್ಷ ಆಗಿತ್ತು. ನಮ್ಮ ತಂದೆಯವರು 2016ರಲ್ಲಿ ತೀರ್ಕೊಂಡ್ರು. 2017ರಲ್ಲಿ ನಮ್ಮ ತಾಯಿಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಅಂತ ಆಗಿ ಒಬ್ಬರು ENT ಸ್ಪೆಷಲಿಸ್ಟ್ ಹತ್ರ ತೋರಿಸಿದ್ವಿ. ಆಮೇಲೆ ಅವರಿದ್ದವರು ಇಕೋಕಾರ್ಡಿಯಾ ಮಾಡಬೇಕು ಅದು ಇದು ಅಂತೆಲ್ಲ ಅಂದರು. ಸರಿ, ಮೂಗಲ್ಲಿ ಆ ಮಾಂಸ ಬೆಳೆದಿದೆ, ಇಕೋಕಾರ್ಡಿಯಾ ಮಾಡಿಸ್ಕೊಂಡು ಬನ್ನಿ, ಅದು ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ನೋದಾದರೆ ಆಮೇಲೆ ಮೂಗು ಆಪ್ರೇಷನ್ ಮಾಡೋಣ ಅಂದರು. ಸರಿ ಅಂತೇಳಿ ಆಯಿತು ಅಂತ ಇಕೋಕಾರ್ಡಿಯಾ ಮಾಡಿಸಿದ್ವಿ. ಆದರೆ ಸಮಸ್ಯೆ ಇದ್ದಿದ್ದು ಹಾರ್ಟಲ್ಲಿ ಸಮಸ್ಯೆ ಇತ್ತು ಅಂಥೇಳಿ ಏನು ಮಾಡಿದ್ವಿ, ಡಾಕ್ಟರ್ದು ಕಾರ್ಡಿಯಾಲಜಿಸ್ಟ್ ಒಂದು ಒಪಿನಿಯನ್ ತಗೊಳ್ಳೋಣ ಅಂತಂದರು. ಸರಿ, ಕಾರ್ಡಿಯಾಲಜಿಸ್ಟು ಒಪಿನಿಯನ್ನು ತಗೊಳ್ಳೋಕ್ಕೆ ಅಂತ ಹೋದ್ವಿ. ಅವರು ಏನಂದರು, ಆಪ್ರೇಷನ್ ಮಾಡಬೇಕು, ಹಾರ್ಟಲ್ಲಿ ವಾಲ್ವಲ್ಲಿ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿದೆ, ಆಪ್ರೇಷನ್ ಮಾಡದೆ ಹೋದರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಎನ್ಲಾರ್ಜು ಆಗಿಬಿಡುತ್ತೆ, ತುಂಬ ಕಷ್ಟ ಆಗುತ್ತೆ ಅಂತ. ಸರಿ ಅಂತಾಯಿತು. ಗುರುನಾಥರ ಮೇಲೆ ಭಾರ ಹಾಕಿ ನಮ್ಮ ತಾಯಿನ ಕರ್ಕೊಂಡೋಗಿ ಆ್ಯಂಜಿಯೋಗ್ರಾಮ ಮಾಡಿಸಿ, ಅದಾದ ನಂತರದಲ್ಲಿ ಒಂದು ವಾರದಲ್ಲಿ ಆಪ್ರೇಷನ್ನು ಮಾಡ್ಸೋಕ್ಕೆ ಅಂತ ಸೈನ್ ಹಾಕಿದೆ. ಡಾಕ್ಟ್ರ್ ಹತ್ರ ಆಪ್ರೇಷನ್ ಥಿಯೇಟ್ರಿಗೂ ನಮ್ಮ ತಾಯಿನ ಬಿಟ್ಟೆ. ಸರಿ, ನಾನು ಒಬ್ಬನೇ ಮಗ ಬೇರೆ. ಸರಿ, ಏನಾಯಿತು, ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ. ಆದರೂ ಗುರುನಾಥರ ಮೇಲೆ ಭಾರ ಹಾಕಿ ಬಿಟ್ಬಿಟ್ಟೆ ಒಳಗಡೆ. ನಮ್ಮ ತಾಯಿ ಡಾಕ್ಟ್ರಿಗೆ ಹೇಳಿದಂತೆ, ನಮ್ಮ ಗುರುಗಳು ವೆಂಕಟಾಚಲಯ್ಯನವರು ಸಕ್ರೆಪಟ್ಟಣದ ಅವಧೂತರು, ಅವರ ಆಶೀರ್ವಾದ ನನಗೆ ಇದ್ದೇ ಇದೆ, ಏನೂ ಆಗಲ್ಲ, ನೀವು ಧೈರ್ಯವಾಗಿ ಮಾಡಿ ಅಂತ ನಮ್ಮಮ್ಮ 77 ವರ್ಷದವರು ಡಾಕ್ಟ್ರಿಗೆ ಧೈರ್ಯ ಕೊಟ್ರಂತೆ. ಸರಿ ಅಂತ ಅವರು ಖುಷಿಯಾಗಿ ಡಾಕ್ಟ್ರು ಆಪ್ರೇಷನ್ ಮಾಡಿದ್ದಾರೆ. ಬೆಳಗ್ಗೆ 7:45 8 ಗಂಟೆಗೆ ಕರ್ಕೊಂಡು ಹೋಗಿದ್ದು, ಒಳಗಡೆ 1 ಗಂಟೆಗೆ ಆಪ್ರೇಷನ್ ಮುಗೀತು. ಆಪ್ರೇಷನ್ ಮಾಡಿದ್ದೀವಿ, ಇನ್ನೂ ಜ್ಞಾನ ಬಂದಿಲ್ಲ, ನೋಡೋಣ ಅಂತ ಅಂದರು. ಸರಿ, 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, ಜ್ಞಾನವೇ ಬರಲಿಲ್ಲ. 4 ಗಂಟೆನೂ ಆಯಿತು, ಬಂದು ನೆಂಟರೆಲ್ಲರೂ ಜ್ಞಾನ ಬಂದಿಲ್ವಲ್ಲ ಅಂತ ಎಲ್ಲರೂ ಟೆನ್ಷನ್ ಆದರು. ಕೆಲವರು ನನ್ನ ಜೊತೆ ಸ್ವಲ್ಪ ಹೊತ್ತಿದ್ದರು, ಇನ್ನು ಕೆಲವರು ನನಗೆ ಸಮಾಧಾನ ಮಾಡಿಬಿಟ್ಟು ಏನು ಹೆದರ್ಕೋಬೇಡ, ಏನಾಗಲ್ಲ, ಧೈರ್ಯವಾಗಿರು ಅಂತಂದರು. ಎಲ್ಲರೂ ಯಥಾಯಥ ಹೊರಟೇ ಬಿಟ್ರು. ಸರಿ, ನನಗೂ ಗಾಬರಿ ಆಯಿತು. ರಾತ್ರಿ 8 ಆಯಿತು, 9 ಆಯಿತು, 10 ಆಯಿತು, ಅಮ್ಮಂಗೆ ಜ್ಞಾನವೇ ಬರಲಿಲ್ಲ. ನಾನು ಆಪ್ರೇಷನ್ ಥಿಯೇಟ್ರಿಂದ ಆಚೆ ಕಡೆ, ICUಯಿಂದ ಆಚೆ ಕಡೆ ಕೂತ್ಕೊಂಡು ಗುರುನಾಥರು ಜಪ ಮಾಡ್ತಾ ಕೂತಿದ್ದೆ. ನನಗೂ ಕಣ್ಣಲ್ಲಿ ನೀರು. ಏನು, ಹೋದ ವರ್ಷ ಇನ್ನು ತಂದೆನ ಕಳ್ಕೊಂಡೆ, ನಾನೇ ಸೈನಾಗಿ ಕೊಟ್ಬಿಟ್ಟು ನಮ್ಮಮ್ಮನ್ನ ಆಪ್ರೇಷನ್ ಕಳಿಸ್ಕೊಟ್ಬಿಟ್ನಲ್ಲ, ಇವ್ರನ್ನೂ ಕಳ್ಕೊಂಬಿಡ್ತೀನೇನೋ, ಏನಪ್ಪ ಭಗವಂತ ಅಂತ ಕಣ್ಣೀರಾಗ್ತಾ ಕೂತಿದ್ದೆ. ಸರಿ, ರಾತ್ರಿ 12 ಆಯಿತು, 1 ಆಯಿತು, 2 ಆಯಿತು, ಜ್ಞಾನ ಬರಲೇ ಇಲ್ಲ. ಕಡೆಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡು ಚಳಿ ನಡುಗ್ತಾ ಕೂತಿದ್ದ. ನಾನು ಅವನನ್ನು ನೋಡಿದೆ. ನನಗೂ ರಾತ್ರಿ ಇಡೀ ಏನೂ ತಿಂದೂ ಇಲ್ಲ. ಸರಿ ಬಾಪ, ನಾನು ಇನ್ನೊಬ್ರು ಒಂಚೂರು ಟೀ ಕುಡ್ಕೊಂಬರೋಣ ಬರೆಯ ಅಂತ ಅವನು ಕರೆದೆ. ಆಯಿತು ನಡೀರಿ ಸರ್ ಅಂತಂದ. ಕೆಳಗಡೆ ಕ್ಯಾಂಟೀನಿಗೆ ಬಂದ್ವಿ, ಒಂದು ಟೀ ಕುಡಿದ್ವಿ. ಹೋಗೋಕ್ಕೆ ಮೊದಲು ಅಲ್ಲಿ ರೂಮ್ದು ICU ರೂಮ್ದು ಕಸ ಗುಡಿಸ್ತಿದ್ಲು ಒಂದು ಹೆಂಗಸು. ಅವಳಿಗೆ ಹೇಳಿ ಹೋಗಿದ್ದೆ, ನೋಡಮ್ಮ, ನಮ್ಮ ತಾಯಿಗೆ ಎಚ್ಚರ ಆದರೆ ನಾನು ಇಲ್ಲೇ ಟೀ ಕುಡಿಯೋಕ್ಕೆ ಹೋಗಿದ್ದೀನಿ, ಬರ್ತಾರೆ ನಿಮ್ಮ ಮಗ ಅಂತ ಹೇಳ್ಬಿಟ್ಟು ಇದು ಮಾಡು ಅಂತ ಹೇಳಿ ಹೋಗಿದ್ದೆ. ನಾನು ಹೋಗಿ ಬರೋಕ್ಕೆ ಗತಿ ಇಲ್ಲ. ಅಷ್ಟೊತ್ತಿಗೆ ಆ ಹೆಂಗಸು ಕಸ ಗುಡಿಸ್ತಿದ್ದವರು, ಅಣ್ಣ ನಿಮ್ಮ ತಾಯಿಗೆ ಜ್ಞಾನ ಬಂದಿದೆ, ಕಣ್ಬಿಟ್ಟು ಎಲ್ಲರನ್ನೂ ನೋಡ್ತೀಯಾರೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಒಳಗಡೆ ಏಕಾಏಕಿ ಹೋಗೋಕ್ಕಾಗಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಮುಂದ್ಗಡೆ ಒಬ್ರು ಇದ್ದವ್ರನ್ನ ಪರ್ಮಿಷನ್ ಕೇಳಿದೆ. ಸರ್, ಮಹಾಲಕ್ಷ್ಮಿ ಅಂತ ಪೇಷಂಟ್ಗೆ ಒಂಚೂರು ಜ್ಞಾನ ಬಂದಿದೆಯಂತೆ, ಹೋಗೋರು ನೋಡ್ಬೋದಾ ಅಂತ. ಅದಕ್ಕೇನಂತೆ, ಹೋಗಿ ಸರ್ ನೋಡಿ, ಚಪ್ಪಲಿ ಬಿಟ್ಬಿಟ್ಟು ಹೋಗಿ ಒಳಗಡೆ ಅಂತ. ಆಯಿತು ಸರ್ ಅಂತ ಅಂದೆ. ಎಂಥ ಮಿರಾಕಲ್ ಅಂತಂದರೆ, ಗುರುನಾಥರು ಮುಕ್ತರಾಗಿ 7 ವರ್ಷ ಆಗಿದೆ. ನಮ್ಮ ತಾಯಿಗೆ ರಾತ್ರಿ ಇಡೀ ಜ್ಞಾನ ಬಂದಿಲ್ಲ, ಕೋಮಾಗೆ ಹೋಗ್ಬಿಟ್ಟಿದ್ದಾರೆ.
ನಾನು ರಾತ್ರಿ ಇಡೀ ಪ್ರಾರ್ಥನೆ ಮಾಡ್ಬಿಟ್ಟಿದ್ದೀನಿ ಗುರುನಾಥರನ್ನ, ಹೇಗಾರ ಮಾಡಿ ನಮ್ಮ ಅಮ್ಮನ ಬದುಕಿಸ್ಬಿಡಿ ಗುರುನಾಥರೇ ಅಂತ ಕಣ್ಣೀರು ಹಾಕ್ಬಿಟ್ಟಿದ್ದೀನಿ. ಸರಿ, ಬೆಳಗ್ಗೆ ಗುರುನಾಥರು ಏನು ಮಾಡಿದ್ದಾರೆ, 6 ಗಂಟೆಗೆ ಹೋಗ್ಬಿಟ್ಟು ICUನಲ್ಲಿ ನಮ್ಮ ತಾಯಿ ಕಾಲ ಹತ್ರ ನಿಂತ್ಕೊಂಡು ಕಾಲ ಮೇಲೆ 3 ಏಟು ಹೊಡೆದ್ಬಿಟ್ಟು, ಏಳು ಏನು ಇನ್ನೂ ಮಲಗೇ ಇದೆಯಲ್ಲ, ಎದ್ದೇಳು, ನಿನ್ನ ಮಗ ನಿನ್ನನ್ನು ಕಾಯ್ತಾ ಇದ್ದಾನೆ ಆಚೆ ಕಡೆ, ಎದ್ದೇಳು ಮೇಲೆ ಅಂಥೇಳಿ ಕಾಲ ಮೇಲೆ ಏಟು ಹೊಡೆದು ಸೊಂಟದ ಮೇಲೆ ಒಂದು ಏಟು ಹೊಡೆದ್ಬಿಟ್ಟು ಎದ್ದೇಳಿಸಿದ್ದಾರೆ. ತಕ್ಷಣವೇ ನಮ್ಮ ತಾಯಿಗೆ ಎಚ್ಚರ ಆಗಿದೆ. ಅಲ್ಲಿದ್ದವ್ರಿಗೆ ಒಬ್ಬರು ಹೇಳಿದ್ದಾರೆ, ನನ್ನ ಮಗ ಆಚೆ ಕಡೆ ಇದ್ದಾನೆ, ಒಂಚೂರು ಕರೀರಿ ಅಂತ. ನಮ್ಮಮ್ಮಂಗೆ ಸಮಯ ಎಷ್ಟು ಅಂತಲೇ ಗೊತ್ತಿಲ್ಲ ಅದಾಗಿರೋದು, ಅದು ಒಂದಿನ ಕಳೆದೋಗಿದೆ ಆಲ್ರೆಡಿ. ಸರಿ ಅಂದ್ಬಿಟ್ಟು ಅವ್ರು ಆಚೆ ಕಡೆ ಬಂದು ನನಗೆ ಹೇಳಿದ್ರು, ಈ ಥರ ನಿಮ್ಮ ತಾಯಿ ಹೆಸರಾಗಿದ್ದಾರೆ ಬನ್ನಿ. ಹೋದ ತಕ್ಷಣ ನಮ್ಮ ತಾಯಿ ಫಸ್ಟ್ ಹೇಳಿದ್ದೇನು ಗೊತ್ತಾ, ನೀ ಮಗು ಈಗ ತಾನೇ ಗುರುನಾಥರು ಬಂದು ನನ್ನ ಮಲಗಿದ್ದವಳನ್ನ ಕಾಲ ಹತ್ರ 2 ಏಟು ಹೊಡೆದು, ನಂತರ ಸೊಂಟದ ಮೇಲೆ 2 ಏಟು ಹೊಡೆದು, ಎದ್ದೇಳು ಮೇಲೆ ಏನು ಇನ್ನೂ ಮಲಗಿದ್ಯಾ, ನಿನ್ನ ಮಗ ಕಾಯ್ತಾ ಇದ್ದಾನೆ ಅಂಥೇಳಿ ಎಬ್ಬಿಸ್ಬಿಟ್ಟೋದ್ರು. ನಂಗೆ ಇಲ್ಲದೇ ಹೆಸರನ್ನೇ ಆಗ್ತಿರ್ಲಿಲ್ಲ ಕಣ ಮಗು ಅಂತ ಅಂದರು. ಹೌದಾ ಅಂಥೇಳಿ ನನಗೆ ಪರಮಾಶ್ಚರ್ಯ ಆಗೋಯಿತು. ಏನೋ ಗುರುನಾಥರು ನಮ್ಮನೆ ನಮ್ಮ ಕುಟುಂಬನ ನಮ್ಮಮ್ಮನ್ನ ಕಾಪಾಡಿಬಿಟ್ರು ಅಂಥೇಳಿ ಅಲ್ಲೇ ICUನಲ್ಲೇ ಗುರುನಾಥರಿಗೆ ನಮಸ್ಕಾರ ಮಾಡ್ಬಿಟ್ಟೆ ನಾನು. ಯಾಕೆಂದರೆ ನಮ್ಮನ್ನ ಎಲ್ಲ ದೊಡ್ಡ ದೊಡ್ಡ ಕಷ್ಟಗಳಲ್ಲೂ ಗುರುನಾಥರು ನಮ್ಮನ್ನು ಕಾಪಾಡಿದ್ದಾರೆ. ಅದಕ್ಕೆ ಇದೊಂದು ನಿದರ್ಶನ. ಶ್ರೀ ಗುರುದೇವದತ್ತ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.